ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವಾಗ ಎಲ್ಲಿ ಇದ್ದೀನಿ ಅಂತಂದರೆ ಲಾಲ್ಬಾಗಲ್ಲಿದ್ದೀನಿ. ಲಾಲ್ಬಾಗ್ ಫ್ಲವರ್ ಶೋ ಆಗಸ್ಟ್ 15 ಇದೆ. ಸೊ ಹಾಗಾಗಿ ಲಾಲ್ಬಾಗ್ ಫ್ಲವರ್ ಶೋನ ನೋಡೋದಕ್ಕೆ ಬಂದಿದ್ದೀವಿ. ಈಗೆಲ್ಲ ಓಪನ್ ಆಗಿದೆ ಆ್ಯಂಡ್ ಒಳಗಡೆ ಹೋಗ್ತಾ ಇದ್ದೀನಿ, ಪಾರ್ಕ್ ಒಳಗಡೆ. ಸಸ್ಯಕಾಶಿ ಲಾಲ್ಬಾಗ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ. ಲಾಲ್ಬಾಗ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಆ್ಯಂಡ್ ಈ ಬಾರಿ ಫಸ್ಟ್ ಗೇಟಲ್ಲಿ ಇಳ್ಕೊಂಬಿಟ್ಟೆ. ಸೆಕೆಂಡ್ ಗೇಟಲ್ಲಿ ಸತಿ ಇಳ್ಕೊಂಡಿದ್ದೆ. ಸೊ ಈ ಬಾರಿ ಫಸ್ಟ್ ಗೇಟಲ್ಲಿ ಇಳ್ಕೊಂಬಿಟ್ಟೆ. ಸೊ ಹಾಗಾಗಿ ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಆ ಟಿಕೆಟ್ನ ದರ ವಯಸ್ಕರಿಗೆ 80 ರೂಪಾಯಿ, ರಜಾ ದಿನಗಳಲ್ಲಿ ಮಾತ್ರ 100 ರೂಪಾಯಿ ಇರುತ್ತೆ. ಮಕ್ಕಳೆಲ್ಲರಿಗೂ ಕೂಡ 30 ರೂಪಾಯಿ ಇರುತ್ತೆ. 12 ವರ್ಷ ಮಕ್ಕಳಿಗೆ ಎಲ್ಲರಿಗೂ ಕೂಡ ಬಂದಿಲ್ಲ. ನಾನು ಒಬ್ಬಳೇ ಬಂದೆ, ಜೊತೆಗೆ ಎಲ್ಲರನ್ನೂ ಕರೆದೆ, ಯಾರೂ ಬಂದಿಲ್ಲ. ಸೊ ಹಾಗಾಗಿ ನಾನು ಒಬ್ಬಳೇ ಬಂದೆ. ಆ್ಯಂಡ್ ಈ ಕಡೆ ನೋಡಿ ಬೆಟ್ಟ ಇದೆ, ಲಾಲ್ಬಾಗ್ ಬೆಟ್ಟ. ಈ ಕಡೆ ಉದ್ದಕ್ಕೂ ಒಳಗಡೆ ಹೋಗೋ ಜಾಗದಲ್ಲಿ ಎಲ್ಲ ಕಡೆನೂ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ. ಆ್ಯಂಡ್ ಲಾಲ್ಬಾಗಲ್ಲಿ ನೋಡೋದಕ್ಕೆ ಚೆಂದ, ಬಣ್ಣ ಬಣ್ಣದ ಹೂಗಳು. ಆ್ಯಂಡ್ ಆ ಕಡೆ ನೋಡಿ ಲಾಲ್ಬಾಗು ಬೆಟ್ಟ. ಆ್ಯಂಡ್ ಇಲ್ಲಿ ಒಂಥರ ಡಿಸೈನ್ ಥರ ಚೆನ್ನಾಗಿದೆ ನೋಡಿ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಪ್ರತಿ ವರ್ಷವೂ ಕೂಡ ವಿಷಯ ವಸ್ತುವಿನ ಆಧಾರದ ಮೇಲೆ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತೆ. 79ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಆ್ಯಂಡ್ ಇಲ್ಲಿ ಬೋನ್ಸಾಯಿ ಪಾರ್ಕ್ ಇದೆಯಂತೆ, ಒಳಗಡೆ ಹೋಗಿ ನೋಡ್ಕೊಂಬರ್ತೀನಿ. ಆ್ಯಂಡ್ ಈ ಸೈಡ್ ನೋಡಿ ಬಣ್ಣ ಬಣ್ಣದ ಹೂಗಳೆಲ್ಲ ಇದೆ. ಎಷ್ಟು ವೆರೈಟಿ ಕಲರ್ಸ್ ನೋಡಿ, ಸಖತ್ತಾಗಿದೆ. ಕಲರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆಯಾ ಹೂವು. ಈ ಬಾರಿ ನೋಡಿ, ಆ್ಯಂಡ್ ಈ ಬಾರಿನೂ ತುಂಬ ಚೆನ್ನಾಗಿದೆ. ಹೂಗಳೆಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬೋನ್ಸಾಯಿ ಪಾರ್ಕ್ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನನ್ನ ಹಿಂದೆ ಇರೋದು ಬಂದ್ಬಿಟ್ಟು, ಇದೆಲ್ಲ ಬಂದ್ಬಿಟ್ಟು ಬೋನ್ಸಾಯಿ ಪಾರ್ಕು ನೋಡಿ. ಸಣ್ಣ ಸಣ್ಣ ಗಿಡಗಳು ಸುಮಾರು ವರ್ಷಗಳಿಂದ ಇದೆ. ಏನೇನು ಗಿಡ ಇದೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಇಲ್ಲೊಂದು ಗಿಡ ಇದೆ, ಜಾವ ಹತ್ತಿ ಗಿಡ ಅಂತ ಹೇಳ್ಬಿಟ್ಟು. ಇಷ್ಟಿದೆ ಮರ, ಇದನ್ನೇ ಬೋನ್ಸಾಯಿ ಅಂತ ಕರೆಯೋದು. ನೋಡಿ, ಎಲ್ಲ ಕಡೆ ಬರೀ ಬೋನ್ಸಾಯಿ ಗಿಡಗಳನ್ನೇ ಇಟ್ಟಿದ್ದಾರೆ. ನನಗೆ ಈ ಬೋನ್ಸಾಯಿ ಗಿಡಗಳ ಮೇಲೆ ಲವ್ ಜಾಸ್ತಿ ನನಗೆ. ನಿಜ, ಮನೇಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೋನ್ಸಾಯಿ ಗಿಡಗಳು. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ, ಪರ್ಚೇಸ್ ಮಾಡಬೇಕು ಅಂತಂದರೆ ಬೋನ್ಸಾಯಿ ಗಿಡಗಳೆಲ್ಲ ಕಾಸ್ಟ್ಲಿ ಇರುತ್ತೆ. 1 ಲಕ್ಷದವರೆಗೂ ಕೂಡ ಈ ಗಿಡಗಳ ರೇಟ್ ಇರುತ್ತೆ. ಮೌಂಟೇನ್ ಸ್ಪೇಸ್ ಅಂತೆ ನೋಡಿ, ಸಖತ್ತಾಗಿದೆ. ಈ ಸಣ್ಣ ಸಣ್ಣ ಗಿಡಗಳು ನನಗೆ ಈ ಥರ ಬೋನ್ಸಾಯಿ ಅಂದರೆ ತುಂಬಾ ಇಷ್ಟ. ಆ ಕಡೆ ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ 30 ಇಯರ್ಸ್ ಆಗಿದೆ ಒಂದೊಂದು ಗಿಡ. ಇದು ಮರ ಟೈಪು ಸಣ್ಣದಾಗಿ ಇದರಲ್ಲಿ ಬೆಳೆಸಿರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆ ಸೀನ್ರಿ ನೋಡಿ, ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಬಿದಿರು ಮರಗಳು ಸುತ್ತನೂ, ಎಲ್ಲ ಬೋನ್ಸಾಯಿ ಗಿಡಗಳು. ಒಳಭಾಗದಲ್ಲಿದೆ ಬೋನ್ಸಾಯಿ ಗಿಡಗಳೆಲ್ಲನೂ. ಆ್ಯಂಡ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇವೆಲ್ಲ ಬೋನ್ಸಾಯಿ ಗಿಡಗಳೇ. ಇದೆಲ್ಲ ಬಿದಿರು ಮರಗಳು. ಇಲ್ಲೊಂಥರ ಚೆನ್ನಾಗಿದೆ ನೋಡಿ. ಇದೆಲ್ಲ ಬೋನ್ಸಾಯಿ ಗಿಡಗಳು. ಎಲ್ಲ 30 ಇಯರ್ಸು, 20 ಇಯರ್ಸು, 25 ಇಯರ್ಸ್ ಆಗಿ. ಎಲ್ಲ ಗಿಡಗಳಿಗೆ 20 ವರ್ಷ, 25 ವರ್ಷ, 30 ವರ್ಷ ಆಗಿದೆ ಗಿಡಗಳಿಗೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಆ್ಯಂಡ್ ಆ ಕಡೆ ಒಬ್ಬರು ಫೋಟೋ ಬರೀತಾ ಇದ್ದಾರೆ, ಮಕ್ಕಳನ್ನ ಕೂರಿಸ್ಬಿಟ್ಟು. ಗರುಡ. ಆ್ಯಂಡ್ ಇಲ್ಲಿ ನೋಡಿ ಸ್ವಾತಂತ್ರ್ಯೋತ್ಸವ 218ನೇ ಫಲಪುಷ್ಪ ಪ್ರದರ್ಶನ ಆಗಸ್ಟ್. ಪ್ರತಿ ವರ್ಷವೂ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಬೆಂಗಳೂರಿನ ಸಸ್ಯಕಾಶಿ ಅಂತಲೇ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತೆ. ಹಾಗೆಯೇ ಇದೀಗ
218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಹಾಗಾದರೆ ಥೀಮ್ ಏನು, ಈ ಬಾರಿಯ ಥೀಮು ಮುಂದೆ ನೋಡ್ತಾ ಹೋಗೋಣ. ಹೂಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬೋನ್ಸಾಯಿ ನೋಡಿ, ಆಗಲೇ ನೋಡಿದ್ವಲ್ಲ ನಾವು. ಇಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಇಟ್ಟಿದ್ದಾರೆ. ಇಲ್ಲಿ ಬೋನ್ಸಾಯಿ ಗಿಡಗಳಿದೆ ನೋಡಿ. ವರ್ಟಿಕಲ್ ಗಾರ್ಡನ್ ಅಂದರೆ ಈ ಗಾರ್ಡನ್ಗಳಲ್ಲಿ ಹೇಗೆಲ್ಲ ಇಡ್ತಾರಲ್ವ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ. ಆ ಥರ ಗಿಡಗಳು ಯಾವ್ಯಾವ ಟೈಪ್ ಗಿಡಗಳಿರುತ್ತೆ ನೋಡಿ. ಇದ್ರ ಒಳಗಡೆ ಕೂಡ ಗಿಡಗಳನ್ನು ಇಟ್ಟಿದ್ದಾರೆ ಈ ಟೇಬಲ್ ಮೇಲೆ. ಹಾಗೆ ನೋಡಿ, ಟೆರಾರಿಯಂ ಮತ್ತು ಬಾಟಲ್ ಗಾರ್ಡನ್ ಅಂತೆ. ಹೇಗೆಲ್ಲ ಗಿಡಗಳನ್ನು ಬೆಳೆಸ್ಬೋದು ಅನ್ನೋದನ್ನ ಈ ಒಂದು ಜಾಗದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸಣ್ಣ ಸಣ್ಣ ಪಾಟ್ಗಳಲ್ಲಿ, ಈ ಬಾಟಲ್ಗಳಲ್ಲಿ, ಅಕ್ವೇರಿಯಮ್ಮಲ್ಲಿ, ಟೇಬಲ್ ಕೆಳಗಡೆ ಎಲ್ಲ ಹೇಗೆ ಬೆಳೆಸ್ಬೋದು ಅನ್ನೋದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ನಾವು ಗಾರ್ಡನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಬಾಟಲ್ಗಳು, ಹಾಗೆ ಇಲ್ಲಿ ಟೇಬಲ್ ಇದೆ. ಈ ಟೇಬಲ್ ಮೇಲೆ ಅಲ್ಲಿ ಫಿಶ್ ಟ್ಯಾಂಕ್ ಒಳಗಡೆ ಎಲ್ಲನೂ ಮಾಡಿದ್ದಾರೆ. ಯಾವ್ಯಾವ ರೀತಿ ನಾವು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಹಣ್ಣು ಹಂಪಲುಗಳನ್ನು ಇಟ್ಟಿದ್ದಾರೆ. ಬಾಳೆಹಣ್ಣು, ವೀಳ್ಯದೆಲೆ, ಚೇಪೆಕಾಯಿ, ಮಶ್ರೂಮು, ಡಿಫ್ರೆಂಟ್ ಟೈಪ್ ಆಫ್ ಮಶ್ರೂಮ್ಸು, ಯಾವ್ಯಾವ ರೀತಿಯ ಮಶ್ರೂಮ್ ಇದೆ ಅಂತ ಹೇಳ್ಬಿಟ್ಟು, ಯಾವ ರೀತಿ ಬೆಳೀತಾರೆ ಆ್ಯಂಡ್ ಯಾವ್ಯಾವ ಟೈಪಲ್ಲಿ ಮಶ್ರೂಮ್ಸ್ ಇದೆ ಅಂತ ನೋಡಿ. ಇಲ್ಲಿದೆ ಡಿಫ್ರೆಂಟ್ ಟೈಪ್ ಆಫ್ ಮಶ್ರೂಮ್ಸ್ ಇದೆ. ಹತ್ತಿ ಹಣ್ಣು, ಇದೇನೋ ಗೊತ್ತಿಲ್ಲ. ಆ ಕಡೆ ಇರೋದು ಏನಿದು, ಕರೋಂಡನ್ ಅಂತೇನೋ ಗೊತ್ತಿಲ್ಲ. ವೆರಿ ಗೋಟೆಡ್ ಸೀಬೆಕಾಯಿನಂತೆ. ಒಂದೊಂದು ಚೇಪೆಕಾಯಿ ನೋಡಿ ಎಷ್ಟಪ್ಪ ಇದೆ. ಆ ಡೀಟೇಲ್ಸ್ ಕೂಡ ಹಿಂದೆ ಇದೆ. ಪರಂಗಿ ಹಣ್ಣಿದೆ. ಇದು ಕೂಡ ಬೋನ್ಸಾಯಿ ಗಿಡಗಳೇನೆ. ಇದೆಲ್ಲ ಟೆರೇರಿಯಮ್ಸ್ ಅಂತ. ಸೊ ದೇ ಆರ್ ಕ್ಲೋಸ್ ಸೆಲ್ಫ್ ಇಕೋಸಿಸ್ಟಮ್. ಸೊ ಇದೆಲ್ಲ ರಿಯಲ್ ಪ್ಲಾಂಟ್ಸ್ ವಿಚ್ ಆರ್ planted in custom soil. So this soil is preferred for these plants and they grow well. So idella drainage layer anta. So it composed of rocks. So all the extra water gets collected here and which is again given to the plants. So and tirga these plants will grow very slowly if provided the light, but very healthily. So if you provide them a dimmer light, they'll start growing crooked and very haphazardly to start looking for light. ಆಮೇಲೆ ವಾಟರಿಂಗ್ಗೆ ವಿ ಪ್ರೊವೈಡ್ ಅ ಸಿರಿಂಜ್ ಲೈಕ್ ದಿಸ್. ಸೊ ವಿತ್ ದಿಸ್ ಸಿರಿಂಜ್ ಯು ಕ್ಯಾನ್ ವಾಟರ್, ಬಿಕಾಸ್ ವಿ ಹ್ಯಾವ್ ಸೀನ್ ದಟ್ ಮೆನಿ ಪೀಪಲ್ ಸ್ಟಾರ್ಟ್ ಐದರ್ ಓವರ್ ವಾಟರ್ ದೆಮ್ ಆರ್ ಅಂಡರ್ ವಾಟರ್ ದೆಮ್. ಸೊ ಟು ಪ್ರಿವೆಂಟ್ ದಟ್ ವಿ ಹ್ಯಾವ್ ಗಿವನ್ ಸಿರಿಂಜ್. ಸೊ 10 ml ಫಾರ್ ಈಚ್ ಪ್ಲಾಂಟ್. ದೀಸ್ ಒನ್ಸ್ ಆರ್ ಸಕ್ಯುಲೆಂಟ್ ವೆರೈಟಿ. ಸೊ ದೀಸ್ ಒನ್ಸ್ ಆರ್ ಒನ್ಸ್ ಅ ವೀಕ್ ವಾಟರಿಂಗ್ and these ones are rainforest variety. So these ones are 4 days once watering. And they come in different shapes, sizes. We have big ones, we have closed terrariums, we have open ones. This one is inspired from a rainforest. So it's made of cork bark, sphagnum moss and multiple other mosses and creepers and plants. So thank you. So we have hanging varieties also. ನೋಡಿದ್ರಲ್ಲ, ಸಣ್ಣ ಸಣ್ಣ ಪಾಟಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿಟ್ಟಿದ್ದಾರೆ. ಬಟ್ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೂ ಕೂಡ ತುಂಬ ಚೆನ್ನಾಗಿದ್ದಾವೆ, ಕ್ಯೂಟಾಗಿ ಮನೇಲಿ ಇಡೋದಕ್ಕೆ. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನೆಲ್ಲ ಹೇಗೆ ಸಾಯಿಲೆಲ್ಲ ಹಾಕಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಯಾವಾಗ ಇಲ್ಲೇನಾ? ಇಲ್ಲ, ನಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಕೊಡ್ತೀವಿ. ಸೊ ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲೇ ಮಾಡ್ಬೋದು. ಇಲ್ಲಿ ಕೀ ಚೈನ್ಸ್ ಎಲ್ಲ ಇಟ್ಟಿದ್ದಾರೆ. ಏನಿದು? ಇದು ಮ್ಯಾಮ್ ರೆಸಿನ್ ಆರ್ಟು. ಇದರಲ್ಲಿ ನಾವು ರಿಯಲ್ ಫ್ಲವರ್ಸ್ ಇರುತ್ತೆ, ರಿಯಲ್ ಫ್ಲವರ್ಸ್ನ ಫಸ್ಟು ಡ್ರೈ ಮಾಡ್ತೀವಿ. ಅಂದರೆ ಫಸ್ಟ್ ಅದರದ್ದು ಮಾಯಿಶ್ಚರ್ ತೆಗಿತೀವಿ. ಅದನ್ನು ಸಿಲಿಕಾ ಜೆಲ್ ಅಂತ ಬರುತ್ತೆ, ಅದರಲ್ಲಿ ಹಾಕಿ 1-2 days ಇಡ್ತೀವಿ. ಆಗ ಮಾಯಿಶ್ಚರ್ ಎಲ್ಲ ಹೋಗುತ್ತೆ. ಅದನ್ನೇ ನಾವು ಆಮೇಲೆ ಓವನಲ್ಲಿ ಇಡ್ತೀವಿ.
ಓವನಲ್ಲಿ ಬೇಸ್ಡ್ ಆನ್ ದ ಫ್ಲವರು ಅದ್ರ ಟೆಂಪರೇಚರ್ ಡಿಸೈಡ್ ಆಗುತ್ತೆ. ಅಂದರೆ ರೋಸ್ಗೆ 60 ಡಿಗ್ರಿ ಸೆಲ್ಸಿಯಸ್ ಅಪ್ ಟು 48 hours ಕಂಟಿನ್ಯೂಸ್. ಅದರಲ್ಲೇ ಮತ್ತು ವೆರೈಟೀಸ್ ಇರುತ್ತೆ. ಒಂದು 60 hours ಆದರೆ ಇನ್ನೊಂದು 72 hours ಹಾಗೆ ಮ್ಯಾಮ್. ಆ ಥರ ಅದನ್ನು ಓವನಲ್ಲಿ ಇಟ್ಮೇಲೆ ಆಮೇಲೆ ಪ್ರೆಸ್ ಡ್ರೈ ಮಾಡ್ತೀವಿ. ಒಂದು ರೋಸ್ನ ಅದೇ ಥರ ನಾವು ಆರ್ನಮೆಂಟಲ್ ಪರ್ಪಸ್ ಹಾಗೆ ಡ್ರೈನೂ ಯೂಸ್ ಮಾಡ್ಬೋದು. ನಾವು ಅದನ್ನು ರೆಸಿನ್ ಆರ್ಟ್ಗೆ ಎಲ್ಲ ಕನ್ವರ್ಟ್ ಮಾಡ್ಬೇಕಂದ್ರೆ ರೋಸ್ನ ಪ್ಲಕ್ ಮಾಡಿ ಹಾಗೆ ನಾವು ಪ್ರೆಸ್ ಡ್ರೈನೂ ಮಾಡ್ಬೋದು. ಆಮೇಲೆ ನಮಗೆ ಯಾವ ಥರ ಬೇಕು ರೆಸಿನಲ್ಲಿ ಪೂರ್ ಮಾಡಿ ಅದರಲ್ಲಿ ನಾವು ಫ್ಲವರ್ಸ್ ಹಾಕಿ ಪ್ರಿಸರ್ವ್ ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ? ಏನೂ ಆಗಲ್ಲ ಮ್ಯಾಮ್, ಏನೂ ಆಗಲ್ಲ. ಈಗ ನಾರ್ಮಲಿ ಫ್ಲವರ್ಸು 2 to 3 days ಆದಮೇಲೆ ಬ್ರೌನ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಮಾಯಿಶ್ಚರ್ ಮತ್ತು ಏರಿಂದ. ಇಲ್ಲಿ ನಮ್ಮದು ಫುಲ್ ಒಪ್ಯಾಕ್ ಆಗಿಬಿಡುತ್ತೆ. ನಾವು ಡ್ರೈ ಮಾಡಿರ್ತೀವಲ್ಲ, ಸೊ ಕಲರ್ ರಿಟೆನ್ಷನ್ ಆಗುತ್ತೆ ಮತ್ತು ಅದ್ರ ಶೇಪು ನಮ್ಗೆ ಯಾವುದು ಡಿಸೈರ್ಡ್ ಶೇಪ್ ಅದನ್ನು ನಾವು ತೊಗೋಬೋದು ಮ್ಯಾಮ್. ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ. ಅದೇ ಥರ ಫ್ರೇಮ್ಸ್ ಮಾಡ್ತೀವಿ. ಅದೇ ಫ್ಲವರ್ಸ್ ತೊಗೊಂಡು ಒಂದು ಥೀಮ್ ತೊಗೋತೀವಿ, ಒಂದು ಬರ್ಡ್ ಅಥವಾ ಒಂದು ಟ್ರೀ ಆ ಥರ ತೊಗೊಂಡು ನಾವು ಇವನ್ ಎಲ್ಲ ಟೈಪ್ಸ್ ಆಫ್ ಫ್ಲವರ್ಸು, ಲೀವ್ಸು, ಇವನ್ ವೀಡ್ ಫ್ಲವರ್ಸು ಯಾವುದು ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತೀವಿ ಅದನ್ನು ನಾವು ತೊಗೊಂಡು ಪ್ರಿಸರ್ವ್ ಮಾಡಿ ಈ ಥರ ಆರ್ಟ್ ಮಾಡ್ಬೋದು. ಅದರಲ್ಲೂ ಚೆನ್ನಾಗಿದೆ ನೋಡಿ. ಫ್ಲವರ್ಸ್ ಎಲ್ಲ ಹಾಗೆ ಸ್ಟೋರ್ ಮಾಡಿ ಕೀ ಚೈನ್ ಯಾರ್ಯಾರು ಬೇಕಿದೆಯೋ ಬಂದು ಬೇಗ ತೊಗೊಳ್ಳಿ, ಶೋ ಮುಗಿಯೋಷ್ಟರಲ್ಲಿ. ಲಾಕೆಟ್ಸು, ಇಯರಿಂಗ್ಸು, ಬ್ರೇಸ್ಲೆಟ್ಸ್ ಎಲ್ಲ ಏನು ಗಿಡಗಳಿದು? ಇದು ಮೈಕ್ರೋಗ್ರೀನ್ಸ್ ಅಂತ 7 days ಗ್ರೋ ಮಾಡ್ತೀವಿ. ಇದು ರಾಡಿಶ್ ಮೈಕ್ರೋಗ್ರೀನ್ಸ್, ಈ ಥರ ಸನ್ಫ್ಲವರ್ ಮೈಕ್ರೋಗ್ರೀನ್ಸ್, ಈ ಥರ ಇಷ್ಟು ವೆರೈಟೀಸ್ ಎಲ್ಲ ಮೈಕ್ರೋಗ್ರೀನ್ಸ್ಗೆಲ್ಲ ಗ್ರೋ ಮಾಡ್ಕೋಬೋದು. 7 ರಿಂದ 15 ದಿವಸಕ್ಕೆ ರೆಡಿ ಆಗುತ್ತೆ. ಕಟ್ ಮಾಡಿ ಸಾಯಿಲ್ ಲೆವೆಲಿಂದ 1 ಇಂಚ್ ಬಿಟ್ಟು ಕಟ್ ಮಾಡಿ ಕನ್ಸ್ಯೂಮ್ ಮಾಡೋದು. ಸಲಾಡ್ಸ್ಗಾಗಲಿ ಕರೀಸ್ಗಾಗಲಿ ಹಾಕ್ಬೋದು. ಆ ಥರದ್ದು ಗ್ರೋ ಕಿಟ್ ಸಿಗುತ್ತೆ ನಮ್ಮಲ್ಲಿ. ಈಗ ನಾರ್ಮಲ್ ಆಗಿ ನಾವು ಪಾಟ್ಸಲ್ಲಿ ತೊಗೊಂಡೋದ್ರೂ ಸೀಡ್ಸ್ ಹಾಕ್ಬೋದಾ? ಹಾಕ್ಬೋದು. ಇದು ಮೈಕ್ರೋಗ್ರೀನ್ ಸೀಡ್ಸ್ ಅಂತಲೇ ಬರುತ್ತೆ. ಇದನ್ನು ನೀವು ನಾರ್ಮಲ್ ಪಾಟ್ಸಲ್ಲಿ ಕೂಡ ಹಾಕ್ಬೋದು. ಆ್ಯಂಡ್ ನೋಡಿ, ಸಲಾಡ್ಗೆ ಹಾಕಿ ತಿನ್ನುವಂಥದ್ದು ಅಲ್ಲಿ ಸೀಡ್ಸ್ ಕೂಡ ಇದೆ, ತಗೊಳ್ಬೋದು ಬಂದು. ಅಣಬೆ ಅಲ್ವಾ? ವೆರೈಟಿ ಆಫ್ ಎಲ್ಲ ಇಟ್ಟಿದ್ದಾರೆ. ಏನಿದು ಮೇಡಮ್? ಗಾಂಧಾರ ಮೆಣಸು. ಅದು ಮಲೆನಾಡಿಂದು ತುಂಬ ಸ್ಪೈಸಿ ಇರುತ್ತಲ್ಲ, ಚುರುಕು ಮೆಣಸಿನಕಾಯಿ ಅಂತಾರಲ್ಲ, ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಗಾಂಧಾರ ಮೆಣಸು ಅದನ್ನು ಬೇರೆದೆಲ್ಲ ಮೆಣಸಿನಕಾಯಿ ಬಳಸೋದನ್ನ ಇದು ಒಂದು 2-3 ಬಳಸಿದ್ರೆ ಸಾಕು. 2-3 ಅಷ್ಟೇ ಸಾಕಾ? ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಮಾಡಿರುವಂಥ FPO, ಇದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಕರ್ನಾಟಕದ ಎಲ್ಲ ಭಾಗದಲ್ಲೂ ರೈತರು ಮತ್ತು ರೈತ ಮಹಿಳೆಯರು ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಗಳನ್ನ ಇಲ್ಲಿ ಮಾರಾಟ ಮಾಡ್ತೀವಿ. ಓಕೆ ಓಕೆ. ಎಲ್ಲ ಪ್ರಾಡಕ್ಟು ಸಿಗುತ್ತೆ. ಈಗ ಎಕ್ಸಾಂಪಲು ಇದು ಶಿವಮೊಗ್ಗದಿಂದ ತೀರ್ಥಹಳ್ಳಿಯಿಂದ ಮಾಡಿರುವಂಥ ಜೇನು, ಇದೆಲ್ಲ ಕ್ಯಾಂಡಿಗಳು, ಎನಿ ವೆಜಿಟೇಬಲ್ಲು, ಫ್ಲವರ್ಸು ಮತ್ತು ತರಕಾರಿಗಳಿಂದ ಮಾಡಿರುವಂಥ, ಹಣ್ಣಿನಿಂದ ಮಾಡಿರುವಂಥ ಕ್ಯಾಂಡಿಗಳು. ಬಿಜಾಪುರದ್ದು ಇದು ಮಂಡ್ಯ ಆರ್ಗಾನಿಕ್ ಬೆಲ್ಲ. ಮತ್ತು ಇವೆಲ್ಲ ಉತ್ತರ ಕನ್ನಡ, ಶಿರ್ಸಿ, ದಕ್ಷಿಣ ಕನ್ನಡ ಕಡೆಯಿಂದ ಸಿಗುವಂಥ ಎಲ್ಲ ಸ್ಪೈಸಸ್, ಸಾಂಬಾರ ಪದಾರ್ಥಗಳು. ಮತ್ತು ಬೆಳಗಾವಿಯಿಂದ ಬೆಳೆದಿರುವಂಥ ಎಲ್ಲ ಅರಿಶಿನ ಪುಡಿ ಮತ್ತು ಮೆಣಸಿನಕಾಯಿ ಪುಡಿ ಎಲ್ಲ. ಮತ್ತು ಎನಿ ಒಂದು ಸಹಜ ಆರ್ಗಾನಿಕ್ ಕಡೆಯಿಂದ ಸಿಗುವಂಥ ಎಲ್ಲ ಆರ್ಗಾನಿಕ್ ಮಿಲೆಟ್ಸು, ಸ್ಪೈಸಸ್ಗಳು ಕೂಡ ಎಲ್ಲ ಸಿಗ್ತವೆ. ಮತ್ತು ಜಿಂಜರ್ ಕಾಫಿ ಬಿದರ್ನಿಂದ ಸಿಗುವಂಥದ್ದು, ಇವೆಲ್ಲ ಮೇನ್ ಪ್ರಾಡಕ್ಟ್ಗಳೆಲ್ಲ ನಮ್ಮಲ್ಲಿ ಸಿಗುತ್ತವೆ. ಸೊ ಈ ಶೋ ಆದಮೇಲೆ ನೆಕ್ಸ್ಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅದೇ ನಂಬರಾ ಬೇಕಾದವ್ರಿಗೆ? ಹೌದು ಮೇಡಮ್, ಹೌದು. ಆ್ಯಂಡ್ ಬೇಕಾದವ್ರು ನೋಡಿ, ಓದ್ಸತಿ ಕೂಡ ನಾನು ಕೊಟ್ಟಿದ್ದೆ ನಂಬರ್ಸು ಕೆಲವೊಂದು ಅಂಗಡಿಗಳದೆಲ್ಲ ನೋಡಿ, ಈಗಲೂ ಕೂಡ ನಂಬರ್ಸ್ ಇದೆ. ಬೇಕಾದವರು ಈ ಥರ ಪದಾರ್ಥಗಳು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂಬರ್ ಕೊಟ್ಟಿದ್ದೀನಿ, ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಲ್ಲ ಆರ್ಗಾನಿಕ್ ಪದಾರ್ಥಗಳು ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರಲ್ಲಿದೆ. ತೋಟಗಾರಿಕೆ ಜೇನುತುಪ್ಪ ಇಲ್ಲಿ ನೋಡಿ 450 ನೋಡಿ, ಇವ್ರದ್ದೇನೆ ತೋಟಗಾರಿಕೆ ಇಲಾಖೆ ಮಾಲೀಕತ್ಸು ಜೇನುತುಪ್ಪದ ಬ್ರ್ಯಾಂಡ್ಗಳು ನೋಡಿ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣರ ಅವರ ಬಗ್ಗೆ ಈ ಬಾರಿಯ ಕಾನ್ಸೆಪ್ಟು ಫ್ಲವರ್ ಶೋನಲ್ಲಿ ಚೆನ್ನಾಗಿದೆ ನೋಡಿ. ಆ ಕಡೆ ಎಲ್ಲ ಬರೀ ಸ್ಟಾಲ್ಸೇ ಇದೆ. ಆ್ಯಂಡ್ ಹೋದರೆ ಅಲ್ಲಿಗೆ ನಾನು ಲೇಟ್ ಆಗುತ್ತೆ, ನೋಡೋಣ ಆಮೇಲೆ. ಆ್ಯಂಡ್ ನೋಡಿ, ಇಲ್ಲಿ ಒಂದು ಲೇಡಿ ಥರ ಮಾಡಿದ್ದಾರೆ, ಚೆನ್ನಾಗಿದೆ ಮರದಲ್ಲಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ ಇದೆ. ಲಾಲ್ಬಾಗಲ್ಲಿ ಬಣ್ಣ ಬಣ್ಣದ ಹೂಗಳನ್ನು ನೋಡೋದೇ ಒಂಥರ ಚೆನ್ನಾಗಿರುತ್ತೆ.
ಆ್ಯಂಡ್ ನೋಡಿ ಈ ಲೈನಲ್ಲಿ ಫುಲ್ಲು ಫ್ಲವರ್ಸು ಆ್ಯಂಡ್ ಡಿಫ್ರೆಂಟ್ ಆದ ಫ್ಲವರ್ಸನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಆ್ಯಂಡ್ ಚೆನ್ನಾಗಿದೆ ನೋಡಿ, ಹಾಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ. ನನಗೆ ಪುಟ್ಟ ಫ್ಲವರ್ಸು, ಕಲರ್ ಫ್ಲವರ್ಸ್ ಅಂದರೆ ಸಖತ್ ಇಷ್ಟ ನೋಡಿ. ಸಖತ್ತಾಗಿ ಕಾಣಿಸ್ತಿದೆ ಫ್ಲವರ್ಸು. ಈ ಕಡೆನೋ ಮರದಲ್ಲೇನೋ ಮಾಡಿಟ್ಟಿದ್ದಾರೆ. ಆ್ಯಂಡ್ ಹಾಗೆ ಬನ್ನಿ ಹೋಗ್ತಾ ಇರೋಣ. ಎಷ್ಟೆಷ್ಟು ವರ್ಷದ ಮರಗಳಿದೆ ಈ ಲಾಲ್ಬಾಗಲ್ಲಿ. ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಒಂದು ಸತಿ ವಿಸಿಟ್ ಮಾಡಿ ಲಾಲ್ಬಾಗ್ನ. ಇದು ಲಾಲ್ಬಾಗ್ ಒಳಗಡೆ ಆ ಕಡೆ ನೋಡಿ ಗ್ಲಾಸ್ ಹೌಸ್ ಕಾಣಿಸ್ತಾ ಇದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಜೀವಗಾಥೆಯ ಥೀಮನ್ನು ಆಯೋಜನೆಯನ್ನ ಮಾಡಲಾಗಿದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನದ ಮೂಲಕ ಬ್ರಿಟಿಷರ ವಿರುದ್ಧ ಶೌರ್ಯದಿಂದ ಹೋರಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅವರ ಬಲಗೈಯಾದಂತಹ ಸಂಗೊಳ್ಳಿ ರಾಯಣ್ಣ ಅವರಿಗೆ ಪುಷ್ಪ ಗೌರವವನ್ನು ಸಲ್ಲಿಸಲಾಗಿದೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣರವರ ವಿಷಯ ಆಧಾರಿತ ತೋಟಗಾರಿಕೆ ಇಲಾಖೆಯವರು ಈ ಬಾರಿ ವಿಶೇಷವಾದಂತಹ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಇಟ್ಟಿದ್ದಾರೆ ನೋಡಿ. ದೃಷ್ಟಿ ದೋಷಕ್ಕಾಗಿ ನಾನು ಆಲ್ರೆಡಿ ಓದ್ಸತಿ ಕೂಡ ಇದೆಲ್ಲ ಹಿಡ್ದಿದ್ದೆ. ಚೆನ್ನಾಗಿದೆ ನೋಡಿ ಎಲ್ಲನೂ. ನೋಡಿ ಹೋಮ್ ಮೇಡ್ ಸೀಗೆಕಾಯಿ ಇದೆ, ಅಮೃತ ಬಳ್ಳಿ ಆಮ್ಲ, ಕೋಕೋನಟ್ ಆಯಿಲ್ ಅಂತ. ನೋಡಿ ಈ ಕಡೆ ಎಲ್ಲನೂ ಬಳೆಗಳು, ಸರ, ಎಲ್ಲ ಐಟಮ್ಗಳನ್ನು ಮಾರ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ಈ ಕಡೆ ಹಾಕುವಂತಹ ಎಲ್ಲ ಸ್ಟಾಲ್ಗಳಲ್ಲಿ ಮಾರುವಂಥ ಎಲ್ಲ ಐಟಮ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೀ ಚೈನ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಕೀ ಚೈನ್ಸು. ಹಾಗೆ ಇಲ್ಲಿ ಚನ್ನಪಟ್ಟಣದ ಬೊಂಬೆಗಳನ್ನು ಮಾರ್ತಾ ಇದ್ದಾರೆ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಹೆಚ್ಚಾಗಿ ಚನ್ನಪಟ್ಟಣದ ಬೊಂಬೆಗಳನ್ನು ನೋಡ್ಬೋದು. ನೋಡಿ ಇಲ್ಲಿ ನವಿಲು ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಕಡೆಯಿಂದ ಹಿಡಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ. ಇದೇನು ಬೀಜ ಇದು? ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನು? ಬ್ಯಾಕ್ ಪೇನ್ಗೆಲ್ಲ ಒಳ್ಳೆಯದು. ಓಕೆ. ಇದು ಹಲಸಿನ ಹಣ್ಣು ಹಪ್ಪಳನಾ? ಇದು ಅಷ್ಟೇ ಅಲ್ವಾ? ಎಲ್ಲ ಥರದ ಉಪ್ಪಿನಕಾಯಿ, ಚಟ್ನಿ ಪುಡಿ. ಎಕ್ಸಸ್ ಆಫ್ ಹೀಟ್ ರೆಡ್ಯೂಸ್ ಮಾಡ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಬಿ ಪಿ ಎಲ್ಲ ಇದ್ರೆ ನಾವು 1000 ಹಲ್ವಾ ಇದೆ ನೋಡಿ. ಕೇರಳ ಫ್ರೂಟ್ಸ್ ಹಲ್ವಾ, ಡ್ರೈ ಫ್ರೂಟ್ಸ್ ಹಲ್ವಾ. ಕೇರಳ ಡ್ರೈ ಫ್ರೂಟ್ಸ್ ಹಲ್ವಾ. ಹೌದು ಮೇಡಮ್. ನೋಡಿ ಕೇರಳ ಡ್ರೈ ಫ್ರೂಟ್ಸ್, ಎಲ್ಲ ಡ್ರೈ ಫ್ರೂಟ್ಸ್ ಹಲ್ವಾ ಎಲ್ಲ ಇದೆ. ಹಲ್ವಾ ಇದೆ ಬರೀ ಡ್ರೈ ಫ್ರೂಟ್ಸ್ ಹಲ್ವಾ ಮೇಡಮ್. ಬರೀ ಕೇರಳ ಹಲ್ವಾ ಇದೆ ಬನ್ನಿ. ನೋಡಿ ಬೊಂಬೆಗಳು ಸಖತ್ತಾಗಿದೆ ಮಕ್ಕಳಿಗೆ ಆಡೋದಕ್ಕೆ. ಡಿಫ್ರೆಂಟ್ ಆಗಿದೆ ನೋಡಿ. ಕೀ ಚೈನ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಆ್ಯಂಡ್ ಇಲ್ಲಿ ನೋಡಿ ಹಾರ್ಟ್ ಶೇಪಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಓಲೆಗಳಿದೆ. ಇದೆಲ್ಲ ಹ್ಯಾಂಡ್ ಮೇಡು, ಕೈಯಲ್ಲೇ ಮಾಡಿರೋವಂಥದ್ದು. ಶಾರ್ಪ್ನರ್ ಇದು.
ಫಲಪುಷ್ಪ ಪ್ರದರ್ಶನಕ್ಕೆ ಯಾರಾದರೂ ಹೋಗಬೇಕು ಅಂತಂದರೆ ಬೆಳಗ್ಗೆ 6 ಗಂಟೆಗೆ ಮೇನ್ ಗೇಟಲ್ಲಿ ಮಾತ್ರ 6 ಗಂಟೆಯಿಂದ 9 ಗಂಟೆಗೆ ಟಿಕೆಟ್ ಕೊಡ್ತಾರೆ. ನಂತರ ಎಲ್ಲ ಗೇಟ್ಗಳಲ್ಲೂ ಕೂಡ 9 ಗಂಟೆಗೆ ಟಿಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಮಗೆ ಲಾಲ್ಬಾಗು ಫ್ಲವರ್ ಶೋ ಓಪನ್ ಇರುತ್ತೆ. ಇದು 7ನೇ ತಾರೀಕಿಂದ 18ನೇ ತಾರೀಕುವರೆಗೂ ಮಾತ್ರ ಆಗಸ್ಟ್ ಓಪನ್ ಇರುತ್ತೆ. 18ನೇ ತಾರೀಕು ಒಳಗಡೆ ಬೇಗ ಹೋಗಿ ನೀವು ಕೂಡ ನೋಡ್ಕೊಂಬನ್ನಿ. 18ನೇ ತಾರೀಕು ಆದಮೇಲೆ ಫಲಪುಷ್ಪ ಪ್ರದರ್ಶನ ಇರೋದಿಲ್ಲ. ಇಲ್ಲಿ ನೋಡಿ ಬರೀ ಡ್ರೈ ಫ್ರೂಟ್ಸೇ ಇದೆ. ಆ್ಯಂಡ್ ಇನ್ಸ್ಟೆಂಟ್ ರಸಮ್ ಇದೆಯಂತೆ, ಕುಡ್ದು ನೋಡ್ತೀನಿ. ಹಾಗೆ ಪೌಡರ್ ಸಿಗುತ್ತೆ, ಪೇಸ್ಟು. ಥ್ಯಾಂಕ್ ಯು. ಚೆನ್ನಾಗಿದೆ. ಹಾರ್ಟ್ ಶೇಪಲ್ಲಿ ನೋಡಿ, ಚೆನ್ನಾಗಿದೆ. ಇಲ್ಲಿ ಇದು ಫುಲ್ಲು ಕೂಡ ಸ್ಟಾಲ್ಗಳು ಇಟ್ಟಿದ್ದಾರೆ. ನಾನಿಲ್ಲಿ ಮಾತಾಡ್ತಾ ಹೋದರೆ ನನಗೆ ಸಮಯ ಜಾಸ್ತಿ ಆಗೋಗುತ್ತೆ. ಆ್ಯಂಡ್ ಹಾಗೆ ತೋರಿಸ್ತಾ ಹೋಗ್ತೀನಿ, ಬೇಕಾದವರು ಬಂದು ತಗೊಳ್ಳಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗೋದಿಲ್ಲ. ಮುಂದಿನ ಭಾಗದಲ್ಲಿ ಗಾಜಿನ ಮನೆ ಹಾಗೆ ಫಲಪುಷ್ಪ ಪ್ರದರ್ಶನವನ್ನು ನೀವು ನೋಡಬಹುದು. ಆ ವ್ಲಾಗ್ನ ಯಾರು ಸ್ಕಿಪ್ ಮಾಡಬೇಡಿ. ಮುಂದಿನ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ರೋಸ್ವುಡ್ಡಿಂದ ಮಾಡಿರುವಂತಹ ಎಲ್ಲ ಚಿತ್ರಗಳನ್ನು ಇಟ್ಟಿದ್ದಾರೆ. ಬಂದವಾಗಲೂ ಕೂಡ ನಾನು ತೋರಿಸಿದ್ದೆ ಈ ಫೋಟೋಗಳನ್ನು. ಎಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು, ಎಲ್ಲ ಕಾಸ್ಟ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಟೀಕ್ ವುಡ್ಡಲ್ಲಿ ಮಾಡಿರೋದಾ? ರೋಸ್ ವುಡ್ಡು. ಚೆನ್ನಾಗಿದೆ ನೋಡಿ. ಈ ಕಡೆ ತುಂಬ ಬರೀ ಸ್ಟಾಲ್ಸೇ ಇದೆ. ನಾನು ತೋರಿಸ್ತಾ ಹೋದರೆ ನನಗೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಬೇಗ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ ಆ ಕಡೆ ಗ್ಲಾಸ್ ಹೌಸ್ ಇದೆ. ಈಗ ಸದ್ಯಕ್ಕೆ ನಾವು ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಆ್ಯಂಡ್ ಹೆಣ್ಮಕ್ಳೆಲ್ಲ ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಬೇಗ ಬನ್ನಿ. 7 to 18ವರೆಗೂ ಇದೆ, 18ನೇ ತಾರೀಕುವರೆಗೂ ಲಾಸ್ಟ್ ಇದೆ. ಸೊ ಅದರೊಳಗಡೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಫ್ಲವರ್ ಹಾರ್ಟ್ ಶೇಪಲ್ಲಿ. ಇಲ್ಲಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಈಗ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಫ್ಲವರ್ಸ್. ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗೋದಿಲ್ಲ, ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ಗಾಜಿನ ಮನೆ ಹಾಗೆ ಎಲ್ಲ ಬಗೆಯ ಪುಷ್ಪ ಪ್ರದರ್ಶನವನ್ನು ನೀವು ನೋಡ್ಬೋದು. ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ನೋಡಿ ಎಷ್ಟು ವೆರೈಟಿ ಆಫ್ ಕಲರ್ಸ್ ಹೂಸ್ ಇದೆ.